ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಅವರ ಟು ನೈಟ್ಸ್ ಫೀಲಿಂಗ್ ಅಂದರೆ ನೈಟಲ್ಲಿ ಅವರು ಏನು ಯೋಚನೆ ಮಾಡ್ತಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರಾ ಅಥವಾ ಮೂವ್ ಆನ್ ಆಗಿದ್ದಾರಾ. ಸೊ ಈ ರೀತಿ ನೋಡೋಣ. ಆ್ಯಂಡ್ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಾನು 2 ಕ್ರಿಸ್ಟಲ್ಸನ್ನ ಕೊಟ್ಟಿದ್ದೀನಿ. ಒಂದು ಕ್ಲಿಯರ್ ಕ್ವಾರ್ಟ್ಸ್, ಇನ್ನೊಂದು ರೋಸ್ ಕ್ವಾರ್ಟ್ಸ್. ಸೊ ಎರಡರಲ್ಲಿ ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗ್ತಾಯಿದೆ ಆ ಒಂದು ಕ್ರಿಸ್ಟಲ್ನ ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೀವು ನೋಡಬಹುದು. ಸೊ ರೋಸ್ ಕ್ವಾರ್ಟ್ಸ್ ಲವ್ ಅಂತ ಅದನ್ನು ಚೂಸ್ ಮಾಡೋದಲ್ಲ. ಸೊ ಒಂದು 2 ಮಿನಿಟ್ಸ್ ಪಾಸ್ ತೊಗೊಂಡು ನೋಡಿ ಯಾವ್ದು ನಿಮ್ಗೆ ಅಟ್ರ್ಯಾಕ್ಟ್ ಆಗ್ತಾಯಿದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಓಕೆನಾ? ಐ ಹೋಪ್ ಇದು ಕ್ಲಿಯರ್ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಪೆನ್ಸಿಲ್ ಟವರನ್ನು ನಾನು ಕೊಟ್ಟಿದ್ದೀನಿ. ಒಂದು ಕ್ಲಿಯರ್ ಕ್ವಾರ್ಟ್ಸ್, ಒಂದು ರೋಸ್ ಕ್ವಾರ್ಟ್ಸ್. ಓಕೆ, ಸೊ ಫಸ್ಟು ಕ್ಲಿಯರ್ ಕ್ವಾರ್ಟ್ಸ್ ಅವ್ರಿಗೆ ನಾನು ರೀಡಿಂಗನ್ನು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಅದಕ್ಕೂ ಮುಂಚೆ ಸೊ ಬ್ರೇಸ್ಲೆಟ್ಸ್ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಂಡು ಬನ್ನಿ. ಸೊ ಅದಾದ ನಂತರ ಈ ಒಂದು ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ಓಕೆ ನೋಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಕ್ಲಿಯರ್ ಕ್ವಾರ್ಟ್ಸ್ ಯಾರೆಲ್ಲ ಚೂಸ್ ಮಾಡಿದ್ರಿ ನೀವು ಈ ಒಂದು ರೀಡಿಂಗನ್ನು ನೋಡ್ಬೋದು. ಆ್ಯಂಡ್ ನಿಮ್ಮ ಸಿಚುವೇಷನ್ಗೆ ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್, ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ, ನೀವು ಅದನ್ನು ಸಹ ಬುಕ್ ಮಾಡ್ಕೊಳ್ಬೋದು. ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ 3 ಟೈಮ್ಸ್ ಹೇಳ್ಬೋದು ನೀವು. ಓಕೆ, ಬಾಟಮ್ ಆಫ್ ದ ಡೆಕ್ಕಲ್ಲಿ ದ ಫೂಲ್ ಕಾರ್ಡ್ ಬಂದಿದೆ. ಸೊ ಫಸ್ಟ್ ಕಾರ್ಡ್ ದ ಎಂಪರರ್ ಆ್ಯಂಡ್ ದ ಸೆಕೆಂಡ್ ಕಾರ್ಡ್ 3 ಆಫ್ ಪೆಂಟಿಕಲ್ಸ್. ಸೊ ಲಾಸ್ಟ್ ಕಾರ್ಡ್ ದ ಫೂಲ್. ಸೊ ಇಷ್ಟು ಇಲ್ಲಿ ಬಂದಿರೋವಂಥ ಕಾರ್ಡ್ಸ್. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬಿಕಾಸ್ ನೆನಪು ಬಂದ್ರೂ ಅವ್ರಿಗೆ ಒಂದು ಈಗೋ ಇಶ್ಯೂಸ್ ಇರ್ಬೋದು, ತುಂಬ ಡಾಮಿನೇಟಿಂಗ್ ಇದ್ದಾರೆ. ಇವಾಗಲೂ ಸಹ ಅವರು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನನ್ನ ತಪ್ಪೇನೂ ಇಲ್ಲ, ಎಲ್ಲ ತಪ್ಪು ಅವ್ರದ್ದೇ, ಅವರೇ ಬೇಕಾದರೆ ಬರಲಿ. ಸೊ ಅವರು ಹೇಗೆ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂತ ಅಂದರೆ, ನೀವು ಅವ್ರಿಗೆ ಪದೇ ಪದೇ ಕೇಳಬೇಕು, ಮಾತಾಡುವಂತಾಗಿರಲಿ, ಅವ್ರ ಕಡೆಯಿಂದ ಅಟೆನ್ಷನ್ನ ನೀವು ಲೈಕ್ ತುಂಬ ಕೇಳಿ ಪಡ್ಕೊಳ್ಬೇಕು ಏನೇ ಆದ್ರೂ. ಸೊ ಆ ಥರ ನಿಮಗೆ ಈ ರಿಲೇಷನ್ಶಿಪ್ಪಲ್ಲಿ ಅವರು ಫೀಲ್ ಮಾಡಿಸಿರ್ಬೋದು. ಸೊ ಕರೆಂಟ್ಲಿ ಅವರು ಇವ್ರಿಗಿಂತ ನಾನು ಸುಪೀರಿಯರ್, ಲೈಕ್ ಅವ್ರಿಗಿಂತ ನಾನು ಚೆನ್ನಾಗೇ ಇದ್ದೀನಿ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಾನೇ ಹೋಗಿ ಈ ಸಂಬಂಧನ ಉಳಿಸ್ಕೊಳ್ಳೋ ಅಂಥ ಅಗತ್ಯ ಇಲ್ಲ ಅನ್ನೋ ಒಂದು ಯೋಚನೆ ನಿಮ್ಮ. ಸೊ ಅವ್ರಿಗೆ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಒಂದು ಸ್ಮಾಲ್ ಮಿಸ್ಟೇಕ್ ಅವ್ರಿಗೆ ಎಷ್ಟು ಎಫೆಕ್ಟನ್ನು ಅವ್ರಿಗೆ ಮಾಡುತ್ತೆ ಅಂತ. ಬಿಕಾಸ್ ಅವ್ರು ಯಾವ ಸ್ಟೇಜಲ್ಲಿದ್ದಾರೆ ಅಂತ ಅಂದರೆ, ಫೈನಾನ್ಷಿಯಲಿನೂ ಅಷ್ಟೇ, ಬಿಸ್ನೆಸ್ಸಲ್ಲಿ ಅವ್ರು ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಲೈಕ್ ಕರ್ಮ ಅಂತ ಹೇಳ್ತಾರಲ್ವ, ಇಲ್ಲಿ ಯಾರಿಗೋ ಒಂದು ಮೋಸ ಮಾಡಿದ್ದು ಅಲ್ಲಿಯವ್ರಿಗೆ ಇನ್ನೊಬ್ಬರು ಯಾರೋ ಮಾಡ್ಬೋದು. ಸೊ ಆ ಒಂದು ಸ್ಟೇಜ್ ಅವರು ಫೇಸ್ ಮಾಡ್ಬೋದು. ಆ್ಯಂಡ್ ಒಂದು ಹೆಜ್ಜೆ ಅವರೇನಾದರೂ ಹೆಚ್ಚು ಕಡಿಮೆ ಆದ್ರೂ ಅಲ್ಲಿ ತುಂಬ ಲಾಸ್ ಆಗುವಂಥ ಸ್ಟೇಜಲ್ಲಿ ಅವರಿದ್ದಾರೆ. ಆ್ಯಂಡ್ ಆಲ್ಸೋ ಇನ್ನೊಂದು ಸಹ ಮೆಸೇಜ್ ಇದೆ ಇಲ್ಲಿ. ಈ ಒಂದು ರಿಲೇಷನ್ಶಿಪ್ ಕಂಟಿನ್ಯೂ ಆಗಿದ್ದರೆ ನೀವು ಅಷ್ಟಾಗಿ ಹ್ಯಾಪಿಯಾಗಿರ್ತಾ ಇರಲಿಲ್ಲ. ಅವ್ರ ಹತ್ರ ಎಲ್ಲದಕ್ಕೂ ನೀವು
ಲೈಕ್ ತುಂಬ ಬೇಡ್ಕೊಬೇಕು ಅಂತ ಬರ್ತಾ ಇದೆ. ಇಲ್ಲಿ ನೀವು ಅವರ ಒಂದು ಸಿಚುವೇಶನ್ನ ಪ್ರತಿಯೊಂದೂ ಅರ್ಥ ಮಾಡ್ಕೊಳ್ತಾ ಇದ್ರಿ. ಬಟ್ ನಿಮ್ಮ ಸ್ಟೇಜಲ್ಲಿ ನಿಂತ್ಕೊಂಡು ಅವರು ಎಂದಿಗೂ ಸಹ ಯೋಚನೆ ಮಾಡಿಲ್ಲ ನಿಮಗೆ ಹೇಗೆ ಅವರು ನಿಮ್ಮಿಂದ ತಪ್ಪಿಸ್ಕೋಬೇಕು ಅಥವಾ ಈ ರಿಲೇಷನ್ಶಿಪ್ನ ಹೇಗೆ ಎಂಡ್ ಮಾಡಬೇಕು ಅನ್ನೋ ಯೋಚನೆ ಅವರು ಪದೇ ಪದೇ ಮಾಡ್ತಾಯಿದ್ರು. ಬಿಕಾಸ್ ಇವ್ರಿಗೆ ತುಂಬ ದಿನದಿಂದ ನಿಮ್ಮಿಂದ ದೂರ ಹೋಗಬೇಕು ಅಂತ ಒಂದು ಥಾಟ್ಸ್ ಇತ್ತು. ಸೊ ಇವಾಗ ಅವರು ನಿಮ್ಮಿಂದ ದೂರ ಹೋಗಿದ್ರೆ ಅವರು ತುಂಬ ಖುಷಿಯಾಗಿದ್ದಾರೆ ಅವ್ರ ಲೈಫಲ್ಲಿ. ಸೊ ಇಲ್ಲಿ ಇನ್ನೊಂದು ರಿಲೇಷನ್ಶಿಪ್ಪಲ್ಲಿ ಅವರು ಮುಂಚೆಯಿಂದನೂ ಇರ್ಬೋದು. ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಸಹ ಇಲ್ಲಿ ಮೇಜರಾಗಿ ಇರೋವಂಥದ್ದು. ಸೊ ನೀವು ತುಂಬ ಲಾಯಲ್ ಆಗಿ ಇದ್ರಿ, ಅವ್ರು ಏನೇ ಹೇಳಿದ್ರು ಮಾಡ್ತಾಯಿದ್ರಿ. ಸೊ ಅವರಿಗೋಸ್ಕರ ಎಲ್ಲವನ್ನು ಮಾಡ್ತಾಯಿದ್ರಿ. ಆ್ಯಂಡ್ ಆಲ್ಸೋ ನೀವು ಅವರಿಗೆ ದುಡ್ಡು ಸಹ ಕೊಟ್ಟಿರ್ಬೋದು ಕೆಲವೊಬ್ಬರು. ಆ ಒಂದು ಹಣ ನಿಮಗೆ ವಾಪಸ್ ಬರುತ್ತಾ ಅಂದರೆ ಸದ್ಯಕ್ಕೆ ಬರುವಂಥ ಚಾನ್ಸಸ್ ಇಲ್ಲ. ಬಿಕಾಸ್ ಕೇಳಿದ್ರೆ ಇವಾಗ ಆಗೋದಿಲ್ಲ ಅನ್ನೋ ಒಂದು ಮಾತೇ ಅವ್ರ ಕಡೆಯಿಂದ ನಿಮಗೆ ಬರುತ್ತೆ. ಬಿಕಾಸ್ ಮೂರನೇ ವ್ಯಕ್ತಿ ಎನರ್ಜಿ ಇರೋದ್ರಿಂದ ಇಲ್ಲಿ ಅವ್ರ ಜೊತೆ ಅವರು ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಈ ರಿಲೇಷನ್ಶಿಪ್ಪಲ್ಲಿ ನೀವು ಇದ್ದಾಗಲೂ ಸಹ ಅವರು ಹೇಳಿದ್ದೆ ನಡಿಬೇಕು ಅನ್ನೋದಿತ್ತು. ಸೊ ಆ ಒಂದು ಈಗೋಯಿಂದ ಅವರು ಇಲ್ಲಿಂದ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು. ಆ್ಯಂಡ್ ನೀವೆಷ್ಟೇ ಕೇಳಿಕೊಂಡು ಸಹ ಅವರು ನಿಮ್ಮ ಜೊತೆ ಇಲ್ಲ. ನೀವೆಷ್ಟೇ ನನ್ನ ಬಿಟ್ಟು ಹೋಗಬೇಡ ಅಂತ ನೀವು ಕೇಳ್ತಾ ಇದ್ರೂ ಅವರು ನಿಮ್ಮ ಜೊತೆ ಇರೋದಕ್ಕೆ ರೆಡಿ ಇಲ್ಲ. ಆ್ಯಂಡ್ ಅವರು ಆಲ್ರೆಡಿ ಮೂವ್ ಆನ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಬೆಟರ್ ಫ್ಯೂಚರ್ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಕಂಟಿನ್ಯೂ ಆಗಿದ್ರೂ ಸಹ ಫ್ಯೂಚರಲ್ಲಿ ನಿಮಗೆ ಅದರಿಂದ ಹರ್ಟ್ ಆಗ್ತಾಯಿತ್ತು. ಸೊ ದಟ್ಸ್ ವೈ ಇಲ್ಲಿ ಅವರು ಇವಾಗಲೇ ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ನಿಮಗೆ ಬೆಟರ್ ಫ್ಯೂಚರ್ ಇದೆ ಅಂತ ಹೇಳ್ಬೋದು. ಲೈಕ್ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಈ ವ್ಯಕ್ತಿಗಿಂತ ನಿಮಗೆ ಒಂದು ನೆಮ್ಮದಿ ಪ್ರೀತಿಯನ್ನು ತಂದುಕೊಡುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬಹುದು. ಸೊ ಆಮೇಲೆ ಮತ್ತೆ ಅದಕ್ಕೆ ಕಮೆಂಟ್ ಮಾಡಬೇಡಿ ಬೆಟರ್ ಫ್ಯೂಚರ್ ಅಂತ ಹೇಳ್ತೀರಾ ಅಂತ. ಬೆಟರ್ ಫ್ಯೂಚರ್ ಅಂತ ಅಂದರೆ ಯಾರ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರೋದಿಲ್ಲ, ಎಲ್ಲರ ಲೈಫಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವೇನೆಲ್ಲ ನೋಡಿದರೆ ಅದಕ್ಕಿಂತ ಒಂಚೂರು ಕಡಿಮೆ ನೋಡಬಹುದು ಅನ್ನೋ ಥರ ಇರುತ್ತೆ. ಸೊ ಈ ಒಂದು ಕ್ಲಿಯರ್ ಕಾರ್ಡ್ಸ್ ಯಾರೆಲ್ಲ ಚೂಸ್ ಮಾಡಿದ್ರಿ, ಥ್ಯಾಂಕ್ ಯು ಸೊ ಮಚ್. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ನೀವು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು. ನಿಮಗೆ ಪರ್ಸನಲ್ ಗೈಡೆನ್ಸ್ ಬೇಕು ಅಂದರೆ ಕನ್ಸಲ್ಟೇಷನ್ನ ತೊಗೊಳ್ಬೋದು. ಆ್ಯಂಡ್ ಕಸ್ಟಮೈಸ್ಡ್ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ, ಅದನ್ನು ಸಹ ನೀವು ಬುಕ್ ಮಾಡ್ಕೊಳ್ಬಹುದು. ಆ್ಯಂಡ್ ವೆಬಿನಾರ್ ಬರ್ತಾಯಿದೆ, ವೆಬಿನಾರ್ ಟು ಅಟ್ರಾಕ್ಟ್ ಸ್ಪೆಸಿಫಿಕ್ ಪರ್ಸನ್. ಸೊ ಮ್ಯಾನಿಫೆಸ್ಟೇಷನಿಂದ ಒಂದು ಮೆಥಡ್ ಮೂಲಕ ಹೇಗೆ ನೀವು ನಿಮ್ಮ ಇಷ್ಟಪಟ್ಟವ್ರನ್ನ ಅಟ್ರಾಕ್ಟ್ ಮಾಡಬಹುದು ಅನ್ನೋ ಒಂದು ವೆಬಿನಾರ್ನ ನೀವು ಜಾಯ್ನ್ ಆಗಬಹುದು. ಥ್ಯಾಂಕ್ ಯು. ಓಕೆ, ರೋಸ್ ಕ್ವಾರ್ಟ್ಸ್ ಪೆನ್ಸಿಲ್ ಟವರ್ ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗೆ ಏನು ಆನ್ಸರ್ ಬರುತ್ತೆ ನೋಡೋಣ. ಇನ್ ಕೇಸ್ ನಿಮಗೆ ಬ್ರೇಸ್ಲೆಟ್ಸ್ ಬೇಕು ಅಂತ ಅಂದರೆ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೆ ಅದಕ್ಕೂ ಸಹ ಅವೈಲಬಲ್ ಇದೆ. ಆ್ಯಂಡ್ ಕಸ್ಟಮೈಸೇಷನ್ ಸಹ ಅವೈಲಬಲ್ ಇದೆ. ನೀವು ನಿಮ್ಮ ಬ್ರೇಸ್ಲೆಟ್ಸನ್ನು ಅಮೌಂಟ್ ಪೇ ಮಾಡಿ ಬುಕ್ ಮಾಡ್ಕೊಳ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. Okay, bottom of the deck. King of Pentacles, Four of Cups, Seven of Wands. The Moon ಕಾರ್ಡ್ ಇದೆ. ಡೆಫಿನೆಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಇದೆ. ಸೊ ರೋಸ್ ಕಾರ್ಡ್ಸ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಮೇಜರ್ ಇಶ್ಯೂಸ್ ನಿಮಗೆ ಥರ್ಡ್ ಪಾರ್ಟಿ. ನನ್ನ ಲೈಫಲ್ಲಿ ಮೂರನೇ ವ್ಯಕ್ತಿ ಇದ್ದಾರೆ, ಅವರು ಬೇರೆಯವ್ರನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ, ನನ್ನ ಇಷ್ಟಪಡ್ತಾ ಇಲ್ಲ. ಇಲ್ಲಿ ಎಲ್ಲ ಸಹ ನೆಗೆಟಿವ್ ಕಾರ್ಡ್ಸೇ ಇದೆ. ಸೊ ವೀಲ್ ಆಫ್ ಫಾರ್ಚೂನ್ ಒಂದು ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಸ್ವಲ್ಪ ಪಾಸಿಟಿವ್ ಅಂತ ಹೇಳ್ಬೋದು. ಲೈಕ್ ನೀವೇನು ಮಾಡ್ತಾಯಿದ್ದೀರಾ, ಅವರು ಆಲ್ರೆಡಿ ಇನ್ನೊಬ್ಬರ ಜೊತೆ ಚೆನ್ನಾಗಿದ್ದಾರೆ, ಅದೆಲ್ಲವೂ ನಿಮಗೆ ಗೊತ್ತಾಗಿದೆ. ರಿಯಾಲಿಟಿ ನಿಮಗೆ ಗೊತ್ತಾಗಿದೆ. ಅವ್ರ ಜೊತೆ ಅವ್ರು ಖುಷಿಯಾಗಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಬಟ್ ಅಗೇನ್ ನೀವೇನು ಮಾಡ್ತೀರಾ, ಅಲ್ಲಿ ಅವ್ರ ಹಿಂದೆ ಹೋಗೋದು, ಅವ್ರ ಹತ್ರ ಏನೇನೋ ಮಾತುಗಳನ್ನ ನೀವು ಅನ್ಸ್ಕೊಳ್ತಾ ಇರ್ಬೋದು. ಅವ್ರು ನಿಮ್ಮ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ದಾರೆ. ಬಿಕಾಸ್ ಅಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ. ಥರ್ಡ್ ಪಾರ್ಟಿ ಇರೋದ್ರಿಂದ ಅವರು ಅವ್ರ ಜೊತೆಗೆ ತುಂಬ ಖುಷಿಯಾಗಿದ್ದಾರೆ. ಆ್ಯಂಡ್ ಅವರನ್ನು ತುಂಬ ಹಚ್ಕೊಳ್ತಾ ಇದ್ದಾರೆ ಇವಾಗ.
ಅವ್ರ ಜೊತೆಗೆ ತುಂಬ ಅಟ್ಯಾಚ್ಮೆಂಟ್ಸ್ ಅವ್ರಿಗೆ ಬೆಳೀತಾ ಇದೆ ಈ ಒಂದು ಸಿಚುವೇಷನಲ್ಲಿ. ಆ್ಯಂಡ್ ಆಲ್ಸೋ 4 ಆಫ್ ಕಪ್ಸ್ ಇದ್ದರೆ ನೀವು ಏನೇ ಕ್ವೆಶನ್ಸ್ ಕೇಳಿದ್ರು ನೀವು ಚೀಟ್ ಮಾಡಿದೆ ಅಥವಾ ಈ ಥರ ನೀವು ಕೇಳ್ತಾ ಇರ್ಬೋದು, ನೀನು ಈ ಥರ ಮಾಡೋದು ಸರಿನಾ ಅಂತ ನೀವೇನೇ ಕೇಳಿದ್ರು ಅವ್ರ ಕಡೆಯಿಂದ ಉತ್ತರ ನಿಮಗೆ ಸಿಗೋದಿಲ್ಲ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಅವರು ಮೂವ್ ಆನ್ ಆಗಿದ್ದಾರೆ ಆ್ಯಂಡ್ ಅವ್ರ ಲೈಫಲ್ಲಿ 3ನೇ ವ್ಯಕ್ತಿ ಇದ್ದಾರೆ, ಅವ್ರ ಜೊತೆ ಅವರು ಹ್ಯಾಪಿಯಾಗಿದ್ದಾರೆ. ಸೊ ಇಲ್ಲಿ 4 ಆಫ್ ಕಪ್ಸ್ ಇರೋದ್ರಿಂದ ನೀವು ಏನೇ ಕೇಳಿದ್ರು ಅವ್ರ ಕಡೆಯಿಂದ ಆನ್ಸರ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಒಂದು ಆನ್ಸರ್ ಅವ್ರ ಕಡೆಯಿಂದ ನಿಮಗೆ ಸಿಗೋದಿಲ್ಲ. ಸೊ ಬೆಟರ್ ನೀವು ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ನಿಮ್ಮ ಬಗ್ಗೆ ಅವರು ಯಾವುದೇ ಯೋಚನೆಗಳನ್ನು ಅವರು ಮಾಡ್ತಾ ಇಲ್ಲ. ಸೊ ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬಂದರೂ ಸಹ ಜಸ್ಟ್ ಅದು ಆಗಿದ್ದು ಆಯಿತು ಅಂತ ಅವರು ನೆನೆಸ್ಕೊಂಡು ಸುಮ್ಮನಾಗ್ತಾರೆ. ಅದರ್ವೈಸ್ ಅಲ್ಲಿ ನಿಮ್ಮನ್ನು ನೆನೆಸ್ಕೊಂಡು ಫೀಲ್ ಮಾಡ್ಕೊಳ್ಳೋದಾಗಲಿ ನಿಮ್ಮನ್ನು ಮತ್ತೆ ಮಾತಾಡಿಸ್ಬೇಕು ಅನ್ನೋದಾಗಲಿ ಅವರ ಥಾಟಲ್ಲಿ ಇಲ್ಲ. ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಅವ್ರಿಗೆ ನಿಮ್ಮ ಬಗ್ಗೆ ಯೋಚನೆ ಇಲ್ಲ ಆ್ಯಂಡ್ ನಿಮ್ಮನ್ನು ಅವ್ರು ಕಂಪ್ಲೀಟ್ಲಿ ಮರ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ವೀಲ್ ಆಫ್ ಫಾರ್ಚೂನ್ ಇರೋದ್ರಿಂದ ಈ ಒಂದು ಸಿಚುವೇಶನ್ ಹೀಗೆ ಇರೋದಿಲ್ಲ. ಅವರ ಲೈಫಲ್ಲಿ ಒಂದು ಕರ್ಮ ಅನ್ನೋದೇನಿರುತ್ತೆ, ಸೊ ನೀವೇನು ನೋವು ಪಟ್ಟಿದ್ದೀರಾ ಅದೆಲ್ಲವನ್ನೂ ಸಹ ಅವರು ಫೇಸ್ ಮಾಡ್ತಾರೆ. ಆಲ್ಸೋ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಗೋಲ್ ಇವಾಗ ಕರಿಯರ್ ಕಡೆ ಆಗಿರಬೇಕು. ಆಲ್ಸೋ ಇಲ್ಲಿ ಮ್ಯಾರಿಡ್ ಆಗಿರೋರು ನೋಡ್ತಾ ಇದ್ದೀರಾ, ಮ್ಯಾರೇಜ್ ಆಗಿ ಡಿವೋರ್ಸ್ ಆಗಿರ್ಬೋದು ಅಥವಾ ಬೇರೊಂದು ರಿಲೇಷನ್ಶಿಪ್ಗೆ ನೀವು ನೋಡಿರ್ಬೋದು. ಬೇರೆ ಒಂದು ರಿಲೇಷನ್ಶಿಪ್ ಜೊತೆ ನೀವು ಚೆನ್ನಾಗಿದ್ರಿ, ಬಟ್ ಇವಾಗ ಅವರು ಸಹ 3ನೇ ವ್ಯಕ್ತಿ ಜೊತೆ ಹೋಗ್ತಾ ಇದ್ದಾರೆ. ಆ ಒಂದು ಸಿಚುವೇಷನಲ್ಲಿ ಸಹ ತುಂಬ ಜನ ಇದ್ದೀರಾ. ನೀವು ಡಿವೋರ್ಸ್ ಆದಮೇಲೆ ಅಥವಾ ಏನೋ ಒಂದು ಆಗಿ ನೀವು ಬೇರೆ ಆದಮೇಲೆ ಇನ್ನೊಂದು ರಿಲೇಷನ್ಶಿಪ್ನಲ್ಲಿ ಇದ್ರಿ, ಬಟ್ ಆ ಒಂದು ವ್ಯಕ್ತಿ ಸಹ ನಿಮ್ಮನ್ನು ಈಗ ಬಿಟ್ಟು ಹೋಗ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನಿಮಗೆ ಫೈನಾನ್ಷಿಯಲಿ ತುಂಬ ಬರ್ಡನ್ ಆಗಬಹುದು ಬರೋ ಒಂದು ಇಯರಲ್ಲಿ ಅಥವಾ ಈ ಒಂದು ಡಿಸೆಂಬರಲ್ಲಿ ತುಂಬ ಫೈನಾನ್ಷಿಯಲಿ ಬರ್ಡನ್ನ ನೀವು ನೋಡ್ತೀರಾ. ಸೊ ಅದ್ರ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಕ್ಲೈಂಟ್ಸ್ನ ಹೇಗೆ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಅಥವಾ ಕ್ಲೈಂಟ್ಸ್ಗೆ ಹೇಗೆ ನೀವು ಕನ್ವಿನ್ಸ್ ಮಾಡ್ಬೋದು ಅದ್ರ ಕಡೆ ಫೋಕಸ್ ಮಾಡಿ ಅಂತ ಬರ್ತಾ ಇದೆ. ಸೊ ನಿಮ್ಮ ಸುತ್ತ ಒಂದು ಬೌಂಡರೀಸ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ದಿನದ ಮಟ್ಟಿಗೆ. ಬಿಕಾಸ್ ಇಲ್ಲಿ ನಿಮ್ಮ ಲೈಫಲ್ಲಿ ಬರೋರೆಲ್ಲ ನಿಮ್ಮ ಫೀಲಿಂಗ್ಸ್ಗೆ ಹರ್ಟ್ ಮಾಡಿ ಹೋಗ್ತಾ ಇರೋರೇ ಇರ್ಬೋದು. ಸೊ ದ್ಯಾಟ್ಸ್ ವೈ ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಆ್ಯಂಡ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ರೀಡಿಂಗ್ ನೋಡಿದ್ರಿ ಅವ್ರಿಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಆ್ಯಂಡ್ ಅವರು ಮೂವ್ ಆನ್ ಆಗಿದ್ದಾರೆ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿತ್ತು. ನಿಮಗೆ ರೆಸೊನೇಟ್ ಆದರೆ ತೊಗೊಳ್ಳಿ, ಅದರ್ವೈಸ್ ನೀವು ಸ್ಕಿಪ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ನಿಮಗೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ ಆ್ಯಂಡ್ ಆಲ್ಸೋ ಕಸ್ಟಮೈಸರ್ ಬ್ರೇಸ್ಲೆಟ್ ಸಹ ಅವೈಲಬಲ್ ಇರುತ್ತೆ, ನೀವು ಬುಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.